ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾವನಾತ್ಮಕ ಪ್ರೇಮಕತೆ ನಾನೆಂದಿಗೂ ನಿನ್ನವನೇ ಭಾಗ 32. ನಾಳೆ ಯಾಕೆ, ಇವತ್ತೇ ಬಾ, ಆ ಎರಡನೇ ಕೆಲಸ ಮಾಡೋ ಹಂಗಿದ್ರೆ. ಅವಳತ್ತ ನೋಡಿ ಕಣ್ಣು ಹೊಡೆದ ಜ್ಯೇಷ್ಠ. ನಿನ್ನ ಮುಖ ನೋಡದೆ ಮಲಗಿದ್ರೆ ನನಗೆ ನಿದ್ದೆ ಹತ್ತಲ್ಲ ಜಾನು. ಆದರೆ ನಮ್ಮ ಮದುವೆ ಆದಮೇಲೆ ಒಂದು ದಿನಾನೂ ರಾತ್ರಿ ನಿನ್ನ ಬಿಟ್ಟು ನಾನು ಇರಲ್ಲ. ಆಮೇಲೆ ನನ್ನ ಬ್ಲೇಮ್ ಮಾಡಬೇಡ. ಜನನಿಗೆ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ವಾರಿಜಾ ಅವರಿಗೆ ಪತಿ ಮತ್ತು ಮಗನನ್ನು ನೋಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರಲು ಕಷ್ಟವಾಗುತ್ತಿತ್ತು. ಅದಕ್ಕಾಗಿ ಅವರಿಬ್ಬರನ್ನು ನೋಡಿಕೊಳ್ಳಲು ಒಬ್ಬ ನರ್ಸನ್ನು ನೇಮಿಸಿದ್ದ ಜ್ಯೇಷ್ಠ. ಇಂದಿನವರೆಗೂ ಜನನಿಗೆ ಆ ವಿಷಯವನ್ನು ಯಾರೂ ತಿಳಿಸಿರಲಿಲ್ಲ. ತನ್ನಮ್ಮನ ಕಷ್ಟವನ್ನು ಅರಿತು ಅವರಿಗೂ ಸಹಾಯ ಮಾಡಿದ್ದಕ್ಕಾಗಿ ಜನನಿ ಜ್ಯೇಷ್ಠನಿಗೆ ಆಭಾರಿಯಾಗಿದ್ದಳು. ಥ್ಯಾಂಕ್ ಯು ಸೋ ಮಚ್ ಹೇಳಿದಳು ಜನನಿ. ಆದರೆ ಜ್ಯೇಷ್ಠನಿಗೆ ಅವಳೇಕೆ ತನಗೆ ಧನ್ಯವಾದಗಳನ್ನರ್ಪಿಸಿದಳು ಎಂದು ಗೊತ್ತಾಗಲಿಲ್ಲ. ಅವನು ಅವಳನ್ನು ರೇಗಿಸಿದ. ಯಾಕೆ, ನಿನ್ನ ಮುದ್ದು ಮಾಡಿದ್ದಕ್ಕ? ನಿಂಗೆ ನನ್ನಿಂದ ಮುದ್ದಿಸಿಕೊಳ್ಳೋಕೆ ಅಷ್ಟೊಂದು ಇಷ್ಟ ಆಗಿದ್ರೆ ದಿನ ನಿನ್ನ ಮುದ್ದು ಮಾಡ್ತಾ ಇದ್ದೆ. ತುಂಬ ದಿನ ವೇಸ್ಟ್ ಆಗೋಯ್ತು. ಈಗ ಅದಕ್ಕೆ ಪ್ರಾಯಶ್ಚಿತ್ತ ಏನು ಮಾಡಲಿ? ತುಂಟತನದಿಂದ ಅವಳನ್ನೇ ನೋಡುತ್ತಾ ಹುಬ್ಬು ಕುಣಿಸಿ ನಕ್ಕ ಜ್ಯೇಷ್ಠ ಮತ್ತೆ ಅವಳತ್ತ ಬಾಗಿದ. ಅವನ ಕಣ್ಣುಗಳಲ್ಲಿ ಅನುರಾಗದ ಅಲೆಗಳಿದ್ದವು. ಅವಳು ಅವನನ್ನು ದೂರ ಸರಿಸುತ್ತಾ ಹೇಳಿದಳು, ಸದಾಶಿವನಿಗೆ ಅದೇ ಧ್ಯಾನ ಅಂತೆ. ನಾನು ಹೇಳಿದ್ದೇ ಬೇರೆ, ನೀವು ಅರ್ಥ ಮಾಡಿಕೊಳ್ಳೋದೇ ಬೇರೆ. ನೀವು ನಮ್ಮಮ್ಮನ ಕಷ್ಟ ಅರ್ಥ ಮಾಡಿಕೊಂಡು ನರ್ಸ್ ನೇಮಿಸಿರುವುದಕ್ಕೆ ನಾನು ನಿಮಗೆ ಚಿರಋಣಿಯಾಗಿದ್ದೀನಿ ಅಂತ ಹೇಳ್ತಾ ಇರೋದು. ಈಗಲಾದರೂ ಅರ್ಥ ಆಯ್ತಾ? ಅಥವಾ ಇನ್ನೂ ಬಿಡಿಸಿ ಹೇಳಬೇಕಾ? ಯಾರು ಮನೆಗೆ ಬಂದಿದ್ದು? ಇಷ್ಟೊತ್ತಾದರೂ ಒಳಗೆ ಬಂದಿಲ್ವಲ್ಲ ಅಂತ ಅಮ್ಮ ಹುಡುಕೊಂಡು ಬಂದಾರು. ಅವಳು ಜ್ಯೇಷ್ಠನಿಗೆ ಹೇಳಿದಳು. ಮಾತು ತುಂಬ ಚೆನ್ನಾಗಿ ಆಡೋದು ಕಲಿತ್ಬಿಟ್ಟಿದ್ದೀಯಾ ಜಾನು. ನಿನ್ನ ಆಮೇಲೆ ಚೆನ್ನಾಗಿ ವಿಚಾರಿಸ್ಕೋಬೇಕು. ಇನ್ನು 2 ದಿನ ಅಷ್ಟೇ ನೀನು ಫ್ರೀ ಆಗಿರೋದು. ಆಮೇಲೆ ನಿನ್ನ ಈ ತೋಳುಗಳಲ್ಲಿ ಬಂಧಿಸಿಬಿಡ್ತೀನಿ. ಇಲ್ಲಿಂದ ಬಿಡುಗಡೆನೇ ಇಲ್ಲ. ಅಷ್ಟರಲ್ಲಿ ವಾರಿಜಾ ಅವರು, ಯಾರು ಬಂದಿದ್ದು ಜಾನು ಎಂದು ಒಳಗಿನಿಂದಲೇ ಕೂಗು ಹಾಕಿದ್ದರು. ಅವಳು ಜ್ಯೇಷ್ಠನತ್ತ ತಿರುಗಿ, ನಾನು ಹೇಳಿದ ಹಾಗೆ ಆಯ್ತಲ್ಲ ಎಂಬಂತೆ ಅವನತ್ತ ನೋಟ ಬೀರಿದಳು. ಆಂಟಿ, ನಾನು ಜ್ಯೇಷ್ಠ ಬಂದಿರೋದು. ನನಗೆ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಚಾರ ಮಾತಾಡಬೇಕಾಗಿತ್ತು. ಅಂಕಲ್ ಈಗ ಹೇಗಿದ್ದಾರೆ? ಅವರ ಪ್ರಶ್ನೆಗೆ ಜನನಿಯ ಬದಲು ಜ್ಯೇಷ್ಠ ಉತ್ತರಿಸಿದ. ಓಹ್, ನೀವಾ ಬಂದಿದ್ದು? ಅಂಕಲ್ ಆರೋಗ್ಯ ಹಾಗೇ ಇದೆ, ಏನೂ ಸುಧಾರಿಸಿಲ್ಲ. ಬಂದು 5 ನಿಮಿಷದ ಮೇಲೆ ಆಯಿತು. ನೀನು ಅವರನ್ನು ಬಾಗಿಲಲ್ಲಿ ನಿಲ್ಲಿಸಿ ಮಾತಾಡ್ತಾ ಇದ್ದೀಯಲ್ಲ, ಒಳಗೆ ಯಾಕೆ ಕರೀಲಿಲ್ಲ? ಮಗಳನ್ನು ಆಕ್ಷೇಪಿಸಿದರು ವಾರಿಜಾ. ಅವರಿಗೆ ಊಟ ಆಗಿದೆಯೋ ಇಲ್ವೋ ಅಂತ ವಿಚಾರಿಸಿದ್ಯಾ? ಬಳಿಕ ಮಗಳತ್ತ ತಿರುಗಿ ಕೇಳಿದರು ವಾರಿಜಾ. ಅವನನ್ನು ನೋಡಿ ಅವಳ ಹೊಟ್ಟೆ ತುಂಬಿತ್ತು. ಅವನ ಪರಿಸ್ಥಿತಿಯು ಅದಕ್ಕಿಂತ ಭಿನ್ನವಾಗಿರಲಿಲ್ಲ. ಈಗ ಅವಳಿಗೆ ತನ್ನ ತಪ್ಪಿನ ಅರಿವಾಗಿತ್ತು. ಇಲ್ಲ ಆಂಟಿ, ನಂದಿನ್ನೂ ಊಟ ಆಗಿಲ್ಲ. ಮನೆಗೆ ಬಂದ ತಕ್ಷಣ ಅಮ್ಮ ಇವಳು ಇಲ್ಲಿ ಬಂದಿರುವ ವಿಚಾರ ಹೇಳಿದ್ರು. ನಾನು ಇಲ್ಲಿ ಬಂದು ತುಂಬ ದಿನಗಳಾಗಿತ್ತಲ್ಲ. ನಮ್ಮಿಬ್ಬರ ರಿಜಿಸ್ಟರ್ ಮದುವೆ ವಿಚಾರ ಮಾತಾಡಬೇಕಾಗಿತ್ತು. ನಾಡಿದ್ದು ನಿಮಗೆ ರಿಜಿಸ್ಟ್ರೇಷನ್ ಆಫೀಸಿಗೆ ಬರೋಕ್ಕಾಗುತ್ತಾ ಅಂತ ಕೇಳೋಕೆ ಅಂತಾನೇ ಬಂದಿದ್ದು. ಆದರೆ ನಿಮ್ಮ ಮಗಳು ನನಗೆ ಒಳಗೆ ಬರೋಕೆ ದಾರಿ ಬಿಡ್ತಾ ಇಲ್ಲ. ಬೇಕೆಂದೇ ಅವರ ಬಳಿ ಜನನಿಯನ್ನು ದೂರಿದ ಜ್ಯೇಷ್ಠ. ಜನನಿ ಅವನನ್ನು ಸುಟ್ಟು ಬಿಡುವಂತೆ ದೊಡ್ಡ ಕಣ್ಣು ಮಾಡಿ ಅವನತ್ತ ಉರಿನೋಟ ಬೀರಿದಳು. ಅವನೇ ಇಲ್ಲಿ ನಿಂತು ಮಾತಾಡುತ್ತಾ ಈಗ ತಾಯಿಯ ಬಳಿ ತನ್ನದೇ ತಪ್ಪೆಂದು ದೂರುತ್ತಿದ್ದಾನಲ್ಲ. ಅವನ ಬಳಿ ಮುನಿಸಿಕೊಂಡಳು ಜನನಿ. ಅವನು ನಗುತ್ತಾ ವಾರಿಜಾ ಅವರನ್ನು ಹಿಂಬಾಲಿಸಿಕೊಂಡು ವೆಂಕಟೇಶ್ ಅವರು ಮಲಗಿದಲ್ಲಿಗೆ ಹೋಗಿದ್ದ. ವೆಂಕಟೇಶ್ ಅವರು ಅವನ ಬಳಿ ಮಾತಾಡಲು ಪ್ರಯತ್ನಿಸುತ್ತಿದ್ದರು. ಆದರೆ ಅದು ಸ್ಪಷ್ಟವಾಗುತ್ತಿರಲಿಲ್ಲ. ವಾರಿಜಾ ಅವರಿಗೆ ಅವರು ಏನು ಹೇಳುತ್ತಿದ್ದಾರೆ ಎಂದು ಅರ್ಥವಾಗುತ್ತಿತ್ತು. ಅವರು ಅವನಿಗೆ ವಿವರಿಸುತ್ತಿದ್ದರು. ಅವನು ನಾಡಿದ್ದು ತಮ್ಮಿಬ್ಬರ ರಿಜಿಸ್ಟರ್ಡ್ ಮ್ಯಾರೇಜ್ ಎಂದು ಹೇಳಿದಾಗ ವೆಂಕಟೇಶ್ ಅವರ ಕಣ್ಣುಗಳಿಂದ ಆನಂದ ಬಾಷ್ಪ ಹರಿದಿತ್ತು. ವೆಂಕಟೇಶ್ ಅವರ ಆರೋಗ್ಯ ಇತ್ತೀಚೆಗೆ ತುಂಬ ಹದಗೆಟ್ಟಿತ್ತು. ಅವರಿಗೆ ತಾವೇ ಇನ್ನೂ ಹೆಚ್ಚು ಕಾಲ ಬದುಕುವುದಿಲ್ಲ ಎಂದು ಅರಿವಾಗಿತ್ತು. ಅದನ್ನು ಅವರು ಹೇಳಲು ಪ್ರಯತ್ನಿಸುತ್ತಿದ್ದರು. ವಾರಿಜಾ ಅವರು ಕಣ್ಣೀರು ಹಾಕುತ್ತಾ ಪತಿಯ ಇಂಗಿತವನ್ನು ಹೇಳಿದರು. ಜನನಿಯಪ್ಪನಿಗೆ ಅವರು ಇನ್ನು ಹೆಚ್ಚು ಕಾಲ ಬದುಕುವುದಿಲ್ಲ ಅಂತ ಅನ್ನಿಸ್ತಾ ಇದೆ. ಅದರ ಮೊದಲು ಮಗಳ ಮದುವೆ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಈಗ ಮಗಳು ಕಾನೂನು ರೀತಿಯಲ್ಲಿ ವಿವಾಹವಾಗುತ್ತಿದ್ದಾಳೆ ಎಂದಾಗ ಅವರಿಗೆ ತುಂಬ ಖುಷಿಯಾಯಿತು ಅಂತ ನಿಮ್ಮತ್ರ ಹೇಳ್ತಾ ಇರೋದು, ವಿವರಿಸಿದರು ವಾರಿಜಾ. ವೆಂಕಟೇಶ್ ಅವರಿಗೆ ತಮ್ಮ ಪರಿಸ್ಥಿತಿಯ ಅರಿವಿತ್ತಲ್ಲ. ಶಾಸ್ತ್ರೋಕ್ತವಾಗಿ ಆಡಂಬರವಾಗಿ ವಿವಾಹ ಮಾಡಿಕೊಡಲು ಅವರ ಬಳಿ ದುಡ್ಡಿರಲಿಲ್ಲ. ಅಲ್ಲದೆ ಇತ್ತೀಚೆಗೆ ಮಗಳಿಗೂ ಆಕ್ಸಿಡೆಂಟ್ ಆಗಿರುವುದರಿಂದ ತುಂಬ ಖರ್ಚಾಗಿತ್ತು. ಅದಕ್ಕೆಲ್ಲ ಜ್ಯೇಷ್ಠ ಸಹಾಯ ಮಾಡಿರುವ ವಿಚಾರ ಅವರಿಗೂ ತಿಳಿದಿತ್ತು. ಇನ್ನು ಅವನಿಗೆ ಹೊರೆಯಾಗುವ ಇಷ್ಟವಿರಲಿಲ್ಲ ವೆಂಕಟೇಶ್ ಅವರಿಗೆ. ಆದ್ದರಿಂದ ರಿಜಿಸ್ಟರ್ ಮ್ಯಾರೇಜ್ ಉತ್ತಮ ಎಂದು ಅವರಿಗೂ ಅನಿಸಿತ್ತೇನೋ. ಅವರಿಂದು ತುಂಬ ಸಂತೋಷಗೊಂಡರು. ಊಟವಾದ ಬಳಿಕ ವಾರಿಜಾ ಅವರು ಜ್ಯೇಷ್ಠನ ಬಳಿ ಹೇಳಿದರು, ಇವತ್ತು ಜಾನು ಬರುವ ಮೊದಲು
ಸುನಂದಾ ಮೇಡಮ್ ಅವರು ನಮ್ಮ ಮನೆಗೆ ಬಂದು ಕೇಸ್ ವಾಪಸ್ ತಗೋಬೇಕು ಅಂತ ನನ್ನ ಹತ್ರ ಹೇಳ್ತಾ ಇದ್ರು. ಈಗ ಜನನಿ ಕೂಡ ಆರೋಗ್ಯವಾಗಿದ್ದಾಳಲ್ಲ, ಇನ್ನೇನು ತೊಂದರೆ ಇಲ್ಲ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಎಲ್ಲರೂ ಒಪ್ಪಿದ್ದಾರೆ ಅಂತ ಅವರು ಹೇಳಿದರು. ಸಂಬಂಧಿಗಳ ನಡುವೆ ಈ ಕೇಸು ಎಲ್ಲ ಯಾಕೆ ಅಂತ ನನಗೂ ಅನ್ನಿಸ್ತು. ಕೇಸು ವಾಪಸ್ ತಗೊಳ್ಳೋದಾ ಅಂತ ನನಗೂ ಅನ್ನಿಸ್ತಾ ಇದೆ. ತಮ್ಮ ಮನದಲ್ಲಿದ್ದುದನ್ನು ಹೇಳಿದರು ವಾರಿಜಾ. ಅವರು ತಾವು ಹಾಕಿದ ಕೇಸನ್ನು ಹಿಂದೆ ತೆಗೆದುಕೊಳ್ಳಲು ಜ್ಯೇಷ್ಠನ ಅನುಮತಿಯನ್ನು ಕೇಳುತ್ತಿದ್ದರು. ಆಂಟಿ, ಈ ಮಾತು ನೀವಾ ಹೇಳ್ತಿರೋದು? ಜಾನು ಅವತ್ತು ಯಾವ ಪರಿಸ್ಥಿತಿಲಿ ಇದ್ದಳು, ಎಷ್ಟು ನೋವು ಅನುಭವಿಸಿದ್ದಾಳೆ ಅಂತ ನೀವು ನೋಡಿ ಕೂಡ ಈ ಮಾತು ಹೇಳ್ತೀರಾ? ನಮ್ಮ ಮನೆಯಲ್ಲಿ ಈ ವಿಷಯದಲ್ಲಿ ಯಾರೂ ಒಪ್ಪಿಗೆ ಕೊಟ್ಟಿಲ್ಲ. ಜಾನು, ನೀನೇ ಹೇಳು, ನೀನು ಅದನ್ನೆಲ್ಲ ಇಷ್ಟು ಬೇಗ ಮರೆತು ಬಿಟ್ಟಿದ್ದೀಯಾ? ಅವಳನ್ನೇ ವಿಚಾರಿಸಿದ. ಅವಳು ಅಂದು ಅನುಭವಿಸಿದ ಭಯ, ಆತಂಕ, ನೋವು, ದುಃಖ ಎಲ್ಲವೂ ಮತ್ತೊಮ್ಮೆ ಅವಳ ಸ್ಮೃತಿಪಟಲದ ಮೇಲೆ ಬಂದಿತ್ತು. ಅವಳು ಯಾವುದನ್ನೂ ಮರೆಯಲಿಲ್ಲ, ಮರೆಯಲು ಸಾಧ್ಯವೂ ಇರಲಿಲ್ಲ. ಅಂದವಳು ಅಷ್ಟು ನೋವು ಅನುಭವಿಸಿದ್ದಳು. ಅವಳಂದು ಓಡಿ ತಪ್ಪಿಸಿಕೊಳ್ಳದಿದ್ದರೆ ಬಸವನ ಗ್ಯಾಂಗಿನವರು ಅವಳನ್ನು ಹಾಳು ಮಾಡಿ ಬಿಸಾಡಿಬಿಡುತ್ತಿದ್ದರು. ತನ್ನ ಬುದ್ಧಿವಂತಿಕೆ ಉಪಯೋಗಿಸಿಕೊಂಡು ಅವಳಲ್ಲಿಂದ ಪಾರಾಗಿ ಬಂದಿದ್ದಳು. ಒಂದು ವೇಳೆ ಆಕ್ಸಿಡೆಂಟ್ ಆಗದಿದ್ದಲ್ಲಿ ಮತ್ತೆ ಅವರ ಕೈಗೆ ಸಿಗುವ ಚಾನ್ಸ್ ಕೂಡ ಇತ್ತು. ಅಷ್ಟು ನೋವು ತಿಂದು ಇಂದು ಜೀವಂತವಾಗಿದ್ದಳು ಜನನಿ. ಜ್ಯೇಷ್ಠ ತನಗೆ ಸಪೋರ್ಟ್ ಮಾಡುತ್ತಾನೆ ಎಂದು ಗೊತ್ತಾದಾಗ ಅವಳ ಮುಖದಲ್ಲಿ ಸಮಾಧಾನ, ನೆಮ್ಮದಿ ಕಾಣಿಸಿತು. ನಾನು ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಇನ್ನು 10 ಜನ್ಮ ಎತ್ತಿ ಬಂದರೂ ಆ ಘಟನೆಯನ್ನು ಮರೆಯೋಕೆ ಸಾಧ್ಯನೇ ಇಲ್ಲ. ಅಷ್ಟು ನೋವು ಕಷ್ಟ ಅನುಭವಿಸಿದ್ದೀನಿ. ಅಮ್ಮ, ನೀನು ಕೇಸ್ ವಾಪಸ್ ತಗೊಂಡ್ರೆ ನನಗೆ ತುಂಬ ನೋವಾಗುತ್ತೆ. ಅದರ ಮೇಲೆ ನಿನ್ನಿಷ್ಟ. ನೊಂದುಕೊಂಡೇ ನುಡಿದಿದ್ದಳು ಜನನಿ. ಕೊನೆಯ ನಿರ್ಣಯವನ್ನು ತಾಯಿಗೆ ಬಿಟ್ಟಿದ್ದಳು. ಆಯಿತು, ನಿಂಗೆ ಅಷ್ಟು ನೋವಾಗುತ್ತೆ ಅಂದರೆ ನಾನು ಕೇಸು ವಾಪಸ್ ತಗೊಳ್ಳಲ್ಲ. ಇನ್ನು ಮುಂದೆ ಅವರು ಮನೆ ಮುಂದೆ ಬಂದರೂ ಮನೆ ಬಾಗಿಲು ತೆಗೆಯಲ್ಲ. ಅವರು ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡಲ್ಲ, ಸರಿನಾ? ಮಗಳತ್ತ ನೋಡಿ ಹೇಳಿದರು ವಾರಿಜಾ. ಮಾತುಕತೆ ಮುಗಿಯುತ್ತಲೇ ಜ್ಯೇಷ್ಠ ವೆಂಕಟೇಶ್ ಅವರಿಗೆ ತಿಳಿಸಿ ತನ್ನ ಮನೆಗೆ ಹೊರಟಿದ್ದ. ವೆಂಕಟೇಶ್ ಅವರು ಕುಡಿಯಲು ನೀರು ಬೇಕು ಎಂದು ಕೇಳಿದ್ದರಿಂದ ವಾರಿಜಾ ಅವರು ಪತಿಗೆ ನೀರು ಕುಡಿಸುತ್ತಿದ್ದರು. ಜನನಿ ಮನೆ ಬಾಗಿಲು ಹಾಕಲೆಂದು ಜ್ಯೇಷ್ಠನ ಹಿಂದೆ ಬಂದವಳು. ನನಗೆ ಮನೆಯಲ್ಲಿ ತುಂಬ ಬೋರಾಗುತ್ತೆ. ಆಕ್ಸಿಡೆಂಟ್ ಆದಮೇಲೆ ಅಮ್ಮ ನನ್ನ ಹತ್ರ ಯಾವ ಕೆಲಸನೂ ಮಾಡಬೇಡ ಅಂತಾನೇ ಹೇಳ್ತಾರೆ. ನಾಳೆಯಿಂದ ನಾನು ನಿಮ್ಮ ಆಫೀಸ್ಗೆ ಕೆಲಸಕ್ಕೆ ಬರಲಾ? ಅವನತ್ತ ಆಸೆ ಕಣ್ಣಿನಿಂದ ನೋಡುತ್ತಾ ಕೇಳಿದಳು ಜನನಿ. ನಾಳೆ ಯಾಕೆ, ಇವತ್ತೇ ಬಾ. ನಾನವತ್ತು ಕೇಳಿದಾಗ ನೀನು 2 ಕೆಲಸನೂ ಬೇಕು ಅಂತ ಹೇಳಿದ್ಯಲ್ಲ, ಆ 2ನೇ ಕೆಲಸ ಮಾಡೋ ಹಂಗಿದ್ರೆ ಇವತ್ತೇ ಈಗಲೇ ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವಳತ್ತ ನೋಡಿ ಕಣ್ಣು ಹೊಡೆದ. ಬಳಿಕ ಅವನಿ ತನ್ನ ಮಾತು ಮುಂದುವರಿಸಿದ. ನಿನ್ನ ಮುಖ ನೋಡದೆ ಮಲಗಿದ್ರೆ ನನಗೆ ನಿದ್ದೆ ಹತ್ತಲ್ಲ ಜಾನು. ಈ ವಿಚಾರ ನಾಳೆ ಬಂದು ಮಾತಾಡಿದ್ರೂ ಆಗ್ತಾ ಇತ್ತು. ನಿನ್ನ ಮುಖ ನೋಡೋಕ್ಕೋಸ್ಕರನೇ ನಾನು ಇವತ್ತು ಬಂದಿದ್ದು. ಇವತ್ತು ರಾತ್ರಿ ಬೇಕಾದರೆ ನೀನು ಇಲ್ಲೇ ಇರು, ನನ್ನಿಂದ ಏನೂ ಅಡ್ಡಿ ಇಲ್ಲ. ಆದರೆ ನಮ್ಮ ಮದುವೆ ಆದಮೇಲೆ ಒಂದು ದಿನ ರಾತ್ರಿನೂ ನಿನ್ನ ಬಿಟ್ಟು ನಾನು ಇರಲ್ಲ, ಮೊದಲೇ ಹೇಳಿಬಿಡ್ತೀನಿ. ಆಮೇಲೆ ನನ್ನ ಬ್ಲೇಮ್ ಮಾಡಬೇಡ. ಅವನ ಮಾತು ಕೇಳಿ ಅವಳ ಮುಖ ರಂಗುರಂಗಾಯಿತು. ಅವಳ ರಂಗಾದ ಮುಖವನ್ನು ತನ್ನ ಕಣ್ಣಲ್ಲಿ ಸೆರೆ ಹಿಡಿಯುತ್ತಾ ಹೇಳಿದ ಜ್ಯೇಷ್ಠ. ನೀನು ನನ್ನ ಜಾಸ್ತಿ ಟೆಂಪ್ಟ್ ಮಾಡಬೇಡ, ಆಮೇಲೆ ನಾನು ಇಲ್ಲೇ ಇರಬೇಕಾಗುತ್ತೆ. ನಾಳೆ ಬೆಳಿಗ್ಗೆ ನಿನ್ನ ಕರ್ಕೊಂಡು ಹೋಗೋಕ್ಕೆ ನಾನೇ ಬರ್ತೀನಿ ಎಂದು ಹೇಳುತ್ತಾ ಅವಳ 2 ಕೆನ್ನೆಗಳಿಗೂ ಸಿಹಿ ಮುತ್ತನ್ನಿತ್ತು. ಗುಡ್ ನೈಟ್, ಬಾಯ್ ಎಂದು ಹೇಳಿ ಅಲ್ಲಿಂದ ಹೊರಡಲು ಅನುವಾದ ಜ್ಯೇಷ್ಠ. ಜನನಿ ಸೇಮ್ ಟು ಯು ಎಂದು ಹೇಳಿದಳು. ಸೇಮ್ ಟು ಯು ಬರೀ ಬಾಯಲ್ಲ, ನಾನು ಕೊಟ್ಟಿದ್ದು ನನಗೂ ರಿಟರ್ನ್ ಕೊಡು. ಇವತ್ತು ರಾತ್ರಿ ಆರಾಮವಾಗಿ ಮಲಗಿ ನಿದ್ದೆ ಮಾಡ್ತೀನಿ ಎಂದು ಹೇಳುತ್ತಾ ತನ್ನ ಕೆನ್ನೆಯನ್ನು ತೋರಿಸಿದ ಜ್ಯೇಷ್ಠ. ಅವನ ಇಂಗಿತವನ್ನು ಅರಿತ ಜನನಿ ತನ್ನ ಕಂಪಿಸುತ್ತಿದ್ದ ತುಟಿಗಳಿಂದ ಅವನ ಒರಟು ಕೆನ್ನೆಗಳಿಗೆ ಸಿಹಿ ಮುತ್ತುಗಳನ್ನು ಇತ್ತಿದ್ದಳು. ಅವನಿಂದು ತೃಪ್ತನಾಗಿ ಅಲ್ಲಿಂದ ಹೊರಟಿದ್ದ. ಇತ್ತ ಮನೆಯಲ್ಲಿ ಸಿರಿಯವರು ಮಗನ ದಾರಿಯನ್ನು ಕಾಯುತ್ತಾ ಕುಳಿತಿದ್ದರು. ಜನನಿಯನ್ನು ತನ್ನ ಜೊತೆಗೆ ಕರೆದುಕೊಂಡು ಬರಬಹುದೆಂದು ತಿಳಿದುಕೊಂಡಿದ್ದರು ಸಿರಿ. ಆದರೆ ಮಗ ಒಬ್ಬನೇ ಬಂದಿದ್ದು ಕಂಡು ಮಗನಲ್ಲಿ ವಿಚಾರಿಸಿಕೊಂಡರು. ಅಂಕಲ್ ಚೆನ್ನಾಗಿದ್ದಾರೆ ತಾನೆ? ಆಗ ವಾರಿಜಾ ಅವರು ನನ್ನ ಹತ್ರ ಕೂಡ ಮಾತಾಡಿದ್ರು. ನಾಳೆ ನಾನು ಒಂದ್ಸಲ ಅವರ ಮನೆಗೆ ಹೋಗಿ ಮಾತಾಡಿಸ್ಕೊಂಡು ಬರಬೇಕು ಅಂತ ಇದ್ದೀನಿ. ಇಲ್ಲಮ್ಮ, ಅಂಕಲ್ ಆರೋಗ್ಯ ಮೊದಲಿನಷ್ಟು ಚೆನ್ನಾಗಿಲ್ಲ. ಅವರಿಗೆ ಮಗಳು ಕಾನೂನು ರೀತಿಯಲ್ಲಿ ವಿವಾಹ ಆಗ್ತಿದ್ದಾಳೆ ಅಂತ ಅಂದಾಗ ತುಂಬ ಖುಷಿಯಾಯಿತು. ನನಗೆ ಇವತ್ತು ಅವರ ಮುಖ ನೋಡಿದಾಗ ನಾನಿವತ್ತು ಹೋಗಿದ್ದು ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಅಷ್ಟು ಸಂತೋಷವಾಗಿದ್ದರಿವತ್ತು. ಜಾನು ಯಾವಾಗ ಬರ್ತಾಳೆ? ಸಿರಿಯವರು ವಿಚಾರಿಸಿದರು. ಅಮ್ಮ, ಅವಳು ತುಂಬ ದಿನ ಆದಮೇಲೆ ಹೋಗಿದ್ದಾಳಲ್ಲ, ಅವಳಿಗೂ ಅಪ್ಪ ಅಮ್ಮನ ಜೊತೆ ಇರಬೇಕು ಅಂತ ಅನ್ನಿಸ್ಬೋದು ಅಂತ ಇವತ್ತು ಕರ್ಕೊಂಡು ಬರಲಿಲ್ಲ. ನಾಳೆ ಬೆಳಿಗ್ಗೆನೇ ಹೋಗಿ ಕರ್ಕೊಂಡು ಬರ್ತೀನಿ, ತಾಯಿಗೆ ಉತ್ತರಿಸಿದ ಜ್ಯೇಷ್ಠ. ಹಾಗಾದರೆ ನಾಳೆ ಬೆಳಿಗ್ಗೆ ನೀನು ಹೋಗುವಾಗ ನಾನು ನಿನ್ನ ಜೊತೆ ಬರ್ತೀನಿ. ಒಮ್ಮೆ ನೋಡಿ ಮಾತಾಡ್ಕೊಂಡು ಬರಬೇಕು ಅಂತ ತುಂಬ ದಿನದಿಂದ ನನಗೂ ಅನ್ನಿಸ್ತಾ ಇತ್ತು, ಮಗನ ಬಳಿ ಹೇಳಿಕೊಂಡರು ಸಿರಿ.
ಅಂದು ಸಬ್ ರಿಜಿಸ್ಟ್ರೇಷನ್ ಆಫೀಸ್ನಲ್ಲಿ ಜನನಿ ಮತ್ತು ಜ್ಯೇಷ್ಠನ ರಿಜಿಸ್ಟರ್ಡ್ ಮದುವೆ ಆಗಿತ್ತು. ಸಿರಿ ಮತ್ತು ವಾರಿಜಾ ಇಬ್ಬರೂ ಬಂದಿದ್ದರು. ಮಗನ ಮದುವೆ ಕಾನೂನು ರೀತಿಯಲ್ಲಿ ಆಗುತ್ತಿರುವುದು ಸಿರಿಯವರಿಗೆ ಎಷ್ಟೋ ಸಮಾಧಾನವಾಗಿತ್ತು. ಆದರೆ ಮಗನ ಮದುವೆ ಶಾಸ್ತ್ರೋಕ್ತವಾಗಿ ಮಾಡಿಸಬೇಕೆಂಬ ಆಸೆ ಅವರಿಗೂ ಇತ್ತು. ಹಾಗೊಂದು ವೇಳೆ ಮಾಡಿದಲ್ಲಿ ತಮ್ಮ ಅತ್ತೆಗೆ ಮೊಮ್ಮಗನ ಮದುವೆಗೆ ಬರಬೇಕೆಂಬ ಆಸೆ ತುಂಬ ಇದೆ ಎಂದು ಗೊತ್ತಿತ್ತು ಸಿರಿಯವರಿಗೆ. ಆದರೆ ಮಾವನವರು ಇದಕ್ಕೆ ಒಪ್ಪುವುದಿಲ್ಲ. ಅತ್ತೆಯ ಮನಸ್ಸಿಗೆ ನೋವು ಮಾಡುವ ಇಚ್ಛೆ ಇಲ್ಲದ್ದರಿಂದ ಸಿರಿಯವರು ಕೂಡ ರಿಜಿಸ್ಟರ್ಡ್ ಮ್ಯಾರೇಜ್ಗೆ ಒಪ್ಪಿಕೊಂಡಿದ್ದರು. ಅಂದು ಮನೆಯಲ್ಲಿ ಭರ್ಜರಿ ಊಟದ ತಯಾರಿ ನಡೆದಿತ್ತು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.